ಹಿರೇಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊರಚರಪಾಳ್ಯದ ಶತಮಾನೋತ್ಸವ ಸಮಾರಂಭವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ದಿನ ಕಳೆದಂತೆ ವಿದ್ಯಾರ್ಥಿಗಳು ಕಡಿಮೆಯಾಗುತ್ತಿದ್ದಾರೆ ಹಾಗೂ ಶಾಲೆಗಳನ್ನು ಮುಚ್ಚುವ ಸ್ಥಿತಿಯಲ್ಲಿ ಬಂದಿವೆ. ಆದರೆ ಇಲ್ಲಿ ನೀವು ಸರ್ಕಾರಿ ಶಾಲೆಯ 100 ವರ್ಷಗಳ ಹಿಂದೆ ಸ್ಥಾಪಿತವಾದ ಸರ್ಕಾರಿ ಶಾಲೆಯಲ್ಲಿ ಓದಿ ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ಅತ್ಯಂತ ಉನ್ನತ ಮಟ್ಟದ ಶ್ರೇಣಿಗೆ ಸೇರಿದವರು ಯಾರಾದರೂ ಇದ್ರೆ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಮಾತ್ರ ಎಂದರು. ಇವತ್ತು ಹಲವಾರು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ವಿದ್ಯಾರ್ಥಿಗಳೇ ಕಡಿಮೆ ಆಗುವಂತ ದಿನಮಾನಗಳಲ್ಲಿ ಈ ರೀತಿಯಲ್ಲಿ ಒಂದು ಕೊರಚರಪಾಳ್ಯದಲ್ಲಿ 100 ವರ್ಷಗಳ ಹಿಂದೆ ಸ್ಥಾಪನೆಯಾದಂತ ಸರ್ಕಾರಿ ಶಾಲೆಯಲ್ಲಿ ಅನೇಕರು ಇವತ್ತು ಇದರಲ್ಲಿ ಓದಿ ಉಜ್ವಲವಾದಂತಹ ಬದುಕನ್ನ ವೃತ್ತಿಗಳಲ್ಲಿ ತೊಡಗಿಸ್ಕೊಂಡು ಇವತ್ತು ಅತ್ಯಂತ ಪ್ರೀತಿ, ವಿಶ್ವಾಸ ಮತ್ತು ಈ ಶಾಲೆ ಮೇಲೆ ಇಟ್ಟಿರ್ತಕ್ಕಂಥ ನಿಮ್ಮ ಅಭಿಮಾನ, ಈ ಕಾರಣದಿಂದಲೇ ನೀವೆಲ್ಲ ಕೂಡ ಸೇರಿ ಇದು ನಮ್ಮ ಶಾಲೆ ಶತಮಾನೋತ್ಸವವನ್ನು ನಾವು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಾವೆಲ್ಲ ಕೂಡ ಮತ್ತೆ ಜೊತೆ ಸೇರಿ ಇದನ್ನು ಆಚರಣೆ ಮಾಡಬೇಕು ಅಂತ ತಾವು ಮಾಡಿದ್ದೀರಿ. ಅದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನ, ಅಭಿನಂದನೆಗಳನ್ನ ಮತ್ತೊಮ್ಮೆ ಅರ್ಪಿಸ್ತೇನೆ. ಈಗಾಗಲೇ ಹೇಳ್ತಾ ಇದ್ದೆ, ಸರ್ಕಾರಿ ಶಾಲೆಗಳು ಅಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಆಗ್ತಾ ಇದ್ದಾರೆ. ಆದರೂ ಕೂಡ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಯಾರು ಓದಿದ್ದಾರೆ, ಇತಿಹಾಸ ತೆಗೆದುಕೊಂಡು ನೋಡಿದಾಗ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅತ್ಯಂತ ಉನ್ನತ ಶ್ರೇಣಿಗೆ ಸೇರ್ಕೊಂಡಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಖಂಡಿತ ಹೇಳಿದ್ದೇನೆ ಸರ್ಕಾರಿ ಶಾಲೆಗಳಲ್ಲಿ ಓದಂತವರು. ಅದಕ್ಕೆ ನಿಜವಾಗಿಯೂ ಕೂಡ ಕಳಸಪ್ರಾಯದಂತೆ ಇವತ್ತು ಇದೇ ವೇಳೆ ಶಾಲೆಯ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಸಚಿವರು ಅಂದು ನಾನು ದೇವಸ್ಥಾನದಲ್ಲಿ ಕಲಿಕೆ ಆರಂಭ ಮಾಡಿ 1951ರಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತೆ ಎಂದರು. ಶಿಕ್ಷಕರು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡುವುದಕ್ಕೆ ಹೆಚ್ಚಿನ ಗಮನವನ್ನ ಕೊಡಬೇಕೆಂದರು. ವಿದೇಶದಲ್ಲಿ ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭ ಆದಂತ ಇನ್ನೂ ಮೊದಲಿನಿಂದ ಸರ್ಕಾರಿ ಶಾಲೆಗಳು, ಅದಕ್ಕೆ ಮೊದಲು ರಾಜರ ಕಾಲದಲ್ಲಿ ಗುರುಕುಲ ಆಶ್ರಮಗಳು, ಇದು ಒಂದು ಪದ್ಧತಿಯಿಂದ ಬೆಳೆದು ಬಂದಿರುವಂಥದ್ದು. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ಕೂಡ ಹಳ್ಳಿಯಲ್ಲಿ ನಮ್ಮೂರಲ್ಲಿ ಆದ್ರಿಂದಲೇ ದೇವಸ್ಥಾನದಲ್ಲಿ ಪಾಠ ಹೇಳ್ಕೊಡ್ತೀವಿ. 1900 ಈ ದೇಶದ ರಾಷ್ಟ್ರವನ್ನು ಕಟ್ಟಿದಂಥವರು, ಸ್ವಾತಂತ್ರ್ಯ ಹೋರಾಟ ಮಾಡಿದಂಥವರು, ರಾಜ ಮಹಾರಾಜರು ಕೂಡ ಗುರುಕುಲದಿಂದ ಹಿಡಿದು ಇಲ್ಲಿವರೆಗೂ ಕೂಡ ತಯಾರಾಗಿರುವುದು ಸರ್ಕಾರಿ ಶಾಲೆ. ಈಗಾಗಲೇ ಅವರು ಉಲ್ಲೇಖ ಮಾಡಿದ್ದಾರೆ, ಗಾಂಧೀಜಿ ಆಗಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಲಿ, ಇಂಥ ಮಹಾನ್ ವ್ಯಕ್ತಿಗಳು ಈ ದೇಶವನ್ನು ಕಟ್ಟಿ ಬೆಳೆದಂಥವರು, ಹೋರಾಟ ಮಾಡಿದಂಥವರು ಕೂಡ ಈ ಸರ್ಕಾರಿ ಶಾಲೆಗಳಲ್ಲಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಚಂದ್ರಣ್ಣ, ಜಿಲ್ಲಾ ಗ್ಯಾರಂಟಿ ಅನುದಾನ ಸಮಿತಿ ಅಧ್ಯಕ್ಷರಾದ ರಾಜಣ್ಣ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ್, ಬೈಯಪ್ಪ, ಅಧ್ಯಕ್ಷರಾದ ಶಾಂತಕುಮಾರ್, ಸದಸ್ಯರಾದ ಪ್ರಸನ್ನಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ, ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ಬೆಲೆ ಏರಿಕೆಯ ಬಗ್ಗೆ ಸಂಸದ ಸುಧಾಕರ್ ರನ್ನು ಕಾಲೆಳೆದರು. ನಾವು 17ನೇ ತಾರೀಕು ಇಬ್ರು ಇದ್ದೀವಿ. ಅವ್ರು ನಮ್ಮ ಮೇಲೆ ಹೇಳ್ತಾರೆ, ನಾವು ಅವ್ರ ಮೇಲೆ ಹೇಳ್ತೀವಿ. ನಾನೇನ್ ಹೇಳ್ತೀನಿ ಅಂದ್ರೆ, ಪೆಟ್ರೋಲ್, ಡೀಸೆಲ್ ಮಾನ್ಯ ಲೋಕಸಭಾ ಸದಸ್ಯರ ಸಂಬಂಧ ಇದೆ. ಅವರು ಬ್ಯಾರಲ್ ರೇಟ್ ಕಡಿಮೆ ಇದ್ರು ಕೂಡ ನಮ್ಗೆ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಅವ್ರ ಹತ್ರ ಹೇಳ್ತಾರೆ, ಯಾವತ್ತೂ ಕೂಡ ಇದು ಅಂತಾರಾಷ್ಟ್ರೀಯ ಮಟ್ಟದ ವ್ಯವಹಾರ. ಬ್ಯಾರಲ್ ರೇಟ್ ಅನ್ನ ಆಧಾರ ಇಟ್ಕೊಂಡು ರೇಟ್ ಅನ್ನು ರೈಸ್ ಮಾಡ್ತಾರೆ. ಬ್ಯಾರಲ್ ರೇಟ್ ಲೆಕ್ಕಾಚಾರ ಮಾಡಿದಾಗ ಇವ್ರು ಮಾಡಿರೋ ದುಬಾರಿ ಅನ್ನಿಸ್ತಾ ಇದೆ. ಆದ್ರಿಂದ ಡೀಸೆಲ್, ಪೆಟ್ರೋಲ್ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಇದೆ, ಅವರು ಅದನ್ನ ಕಡಿಮೆ ಮಾಡ್ಬೇಕು ಅಂತ ನಂದು ಒತ್ತಾಯ ಇದೆ.
ಅದೇ ರೀತಿ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಬೆಲೆ ಏರಿಕೆ ಬಗ್ಗೆ ಪ್ರತಿಕ್ರಿಯಿಸಿ ಈ ಸರ್ಕಾರ ಜನರ ಕೈಗೆ ಚಂಬು ಕೊಟ್ಟಿದೆ ಎಂದು ಹೇಳಿ ತಿರುಗೇಟು ನೀಡಿದರು. ಈಗ LPG ಸಿಲಿಂಡರ್ ಮತ್ತು ಪೆಟ್ರೋಲು ಡೀಸೆಲ್ ಕಡಿಮೆ ಆಗಿದ್ದು ಹೇಳಿದ್ರ ನೀವು? ಕಳೆದ ವರ್ಷ ₹1 ಕಡಿಮೆ ಮಾಡಿದ್ರಲ್ಲ, ಸೆಸ್ ಸೆಂಟ್ರಲ್ ಇಂದ ಸೆಸ್ ಕಡಿಮೆ ಮಾಡಿದ್ರು. ಅವಾಗ ರಾಜ್ಯ ಸರ್ಕಾರ ಏನ್ ಮಾಡಿದ್ರು? ಸೆಸ್ ಜಾಸ್ತಿ ಮಾಡಿದ್ರು. 34 ತಿಂಗಳಾಗಿದೆ ಏನು ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿ ಅಥವಾ ಗ್ಯಾಸ್ ನ ಬೆಲೆ ಏರಿಕೆಯಾಗಿ 34 ತಿಂಗಳು, ಅಂದ್ರೆ ಆಲ್ಮೋಸ್ಟ್ 2 ವರ್ಷ. ಈ ಸರ್ಕಾರ ಬಂದೇ 2 ವರ್ಷ ಆಗಿಲ್ಲ. ಎಷ್ಟು ಬಾರಿ ಹಾಲ್ ಕೊಡುವಂತ ಮಕ್ಕಳ ಹಾಲನ್ನ ಎಷ್ಟು ಸಲ ಜಾಸ್ತಿ ಮಾಡಿದ್ರು? 4 ಸಲ ಜಾಸ್ತಿ ಮಾಡಿದ್ರು. ರೈತರು ಪಾಸಾನ್ ಮಾಡಿದ್ರ ಲಾಭನ? ಇಲ್ಲ, ರೈತರಿಗೆ ಪಾಸಾನ್ ಮಾಡ್ಲಿಲ್ಲ. ಯಾವ ಅಂಶ ತಗೊಳ್ಳಿ, ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ 20-25 ಸಾವಿರ ರೂಪಾಯಿಗೆ ಹಾಕಂತ ಇದ್ರು ನಮ್ಮ ರೈತರು. ಇವತ್ತು ಟ್ರಾನ್ಸ್ಫಾರ್ಮರ್ ಹಾಕೋಬೇಕಂದ್ರೆ ರೈತರು 2.5 3 ಲಕ್ಷ ರೂಪಾಯಿ ಒಂದು ಟ್ರಾನ್ಸ್ಫಾರ್ಮರ್ ಹಾಕೋಬೇಕು. ಸ್ಮಾರ್ಟ್ ಮೀಟರ್ ಅಂತ ಈಗ ಸ್ಮಾರ್ಟ್ ಆಗಿ ದುಡ್ಡು ಹೊಡೆಯುವಂತ ಪ್ಲಾನ್ ಇದೆ. ಮಧು, MMTV ನ್ಯೂಸ್, ದೇವನಹಳ್ಳಿ.